ಕ್ಲಬ್ ಅಂದರೆ ಏನು, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯಿನ್ ಹೇಗಾಗಬೇಕು, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಯಾವ ಐಡಿಯಿಂದ ಜಾಯಿನ್ ಆಗಬೇಕು, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯಿನ್ ಆಗುವಾಗ ನಾವು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರನ್ನು ಅಲ್ಲಿ ಕೊಡಬೇಕಾ, ಅಥವಾ ಮೀಶೋ ಕ್ರಿಯೇಟರ್ ಕ್ಲಬ್ ರಿಯಲ್ ಆಗಿದೆನಾ, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯಿನ್ ಆಗಿದ್ದೀನಿ ಆದರೆ ನನ್ನ ಅಮೌಂಟ್ ನನ್ನ ಅಕೌಂಟ್ಗೆ ಬಂದು ಇನ್ನೂ ಆ್ಯಡೇ ಆಗಿಲ್ಲ. ಸೊ ಈ ಎಲ್ಲ ಪ್ರಶ್ನೆಗಳು ನಿಮಗಿದ್ವು. ಹಾಗೆ ಈ ಎಲ್ಲ ಪ್ರಶ್ನೆಗಳನ್ನು ನೀವು ನನಗೆ ಕೇಳಿದ್ದೀರಾ. ಹಾಗಾಗಿ ಇವತ್ತಿನ ವಿಡಿಯೋ ನಾನು ಈ ಎಲ್ಲ ಪ್ರಶ್ನೆಗಳ ಮೇಲೇ ತೆಗೆದುಕೊಂಡು ಬಂದಿದ್ದೀನಿ. ಹೌದು, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತೀನಿ. ವಿಡಿಯೋನ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದು ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದಾರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿದೇ ಇರಿ, ಯಾಕಂದರೆ ನಾ ಮಾಡೋವಂಥ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ನಾನು ನಿಮ್ಮ ಪೂಜಾ. ಸೊ ಫ್ರೆಂಡ್ಸ್, ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಹಾಗೆಯೇ 7 ವೇನಲ್ಲಿ ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿಯಾಗಿ ನಾವು ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಮತ್ತು ಮಾರ್ಜಿನ್ ಮೂಲಕ ಯಾವ ರೀತಿಯಾಗಿ ಹಣವನ್ನು ನಾವು ಮನೆಯಿಂದಲೇ ಗಳಿಸ್ಬೋದು ಅಂತ ಎಲ್ಲ ವಿಷಯಗಳ ಮೇಲೆ ನಾನು ವಿಡಿಯೋನ ಮಾಡಿದ್ದೆ. ಸೊ ಅದಕ್ಕೆ ನಿಮಗೆ ತುಂಬ ಪ್ರಶ್ನೆಗಳು ಇದ್ವು. ನೀವು ನನಗೆ ತುಂಬ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀರಾ. ಹಾಗಾಗಿ ಆ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೂಡ ನೀಡಿದ್ದೀನಿ. ಆದರೆ ಅದೇ ಪ್ರಶ್ನೆ ಬೇರೆಯವ್ರಿಗೂ ಇದ್ದರೆ ಅವ್ರಿಗೆ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಿ ನಾನು ಆನ್ಸರ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋನ ನೋಡಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಮೊದಲನೇ ಪ್ರಶ್ನೆ ಬಂದು, ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋದು ರಿಯಲಾ ಅಥವಾ ಫೇಕಾ? ಸೊ ಫ್ರೆಂಡ್ಸ್, ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋದು ರಿಯಲ್ ಆಗಿದೆ. ಮೂಲಕನೇ ಬಂದಿರುವಂಥ ಮೀಶೋ ಕ್ರಿಯೇಟರ್ ಕ್ಲಬ್ ಇದು ದೊಡ್ಡ ಒಂದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮಂಥ ಒಂದು ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗಳಾಗಲಿ ಅಥವಾ ಯಾರೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅವ್ರ ಹತ್ರ ಸಬ್ಸ್ಕ್ರೈಬರ್ ಇಲ್ಲ, ಫಾಲೋವರ್ಸ್ ಇಲ್ಲ, ನಾನು ಪ್ರಾಡಕ್ಟನ್ನು ಹೇಗೆ ಪರ್ಚೇಸ್ ಮಾಡ್ಬೋದು, ನಾನು ಹೇಗೆ ರಿವ್ಯೂವನ್ನು ಇವ್ರ ಥರನೇ ತೋರಿಸ್ಬೋದು ಅಂತ ಅಂದ್ಕೊಂಡಿರ್ತಾರಲ್ವಾ. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತಲೇ ಹೇಳಿ ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮನ್ನು ತಂದಿದೆ. ಅದರಲ್ಲಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ನಾವು 0 ಸಬ್ಸ್ಕ್ರೈಬರ್ ಇದ್ದರೂ ಹಾಗೆಯೇ 0 ಫಾಲೋವರ್ಸ್ ಇದ್ದರೂ ಕೂಡ ನಾವು ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸವನ್ನು ಮಾಡ್ಬೋದು. ಕೆಲಸ ಮಾಡಿ ಹಾಗೆಯೇ ನಮ್ಮ ಅರ್ನಿಂಗ್ ಕೂಡ ನಾವು ಈ ಪ್ಲ್ಯಾಟ್ಫಾರ್ಮ್ನಿಂದಲೇ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದರಲ್ಲಿ ಯಾವುದೇ ರೀತಿಯ ಫೇಕ್ ಇಲ್ಲ, ಹಾಗೆಯೇ ಯಾವುದೇ ರೀತಿಯ ಸ್ಕ್ಯಾಮ್ ಕೂಡ ಆಗೋದಿಲ್ಲ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡು ಸೆಕೆಂಡ್ ಪ್ರಶ್ನೆ ಆಗಿತ್ತು, ನಾವು 0 ಸಬ್ಸ್ಕ್ರೈಬರ್ ಹಾಗೆಯೇ 0 ಫಾಲೋವರ್ಸ್ ಇದ್ರೂ ಕೂಡ ನಾವು ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅರ್ನಿಂಗನ್ನು ಮಾಡ್ಬೋದಾ? ಹೌದು ಫ್ರೆಂಡ್ಸ್, ನಾವು ಈ ಒಂದು ಅರ್ನಿಂಗ್ನಲ್ಲಿ 0 ಸಬ್ಸ್ಕ್ರೈಬರ್ ಇದ್ದರೂ 0 ಫಾಲೋವರ್ಸ್ ಇದ್ರೂ ಕೂಡ ನಾವು ಆರಾಮವಾಗಿ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಅದು ಕೂಡ ಅಫಿಲಿಯೇಟ್ ಮೂಲಕ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ನಾವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅದರ ರಿವ್ಯೂ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡೋದ್ರಿಂದ ನಮಗೆ ಕಮಿಷನ್ ಸಿಗುತ್ತೆ. ನಾವು ಆರಾಮವಾಗಿ ಅಲ್ಲಿ ಅರ್ನಿಂಗನ್ನು ಮಾಡ್ಕೊಳ್ಬೋದು. ಮೂರನೇ ಪ್ರಶ್ನೆ ಇನ್ನೊಬ್ರದ್ದಾಗಿತ್ತು, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯಿನ್ ಆಗುವಾಗ ನಾವು ಯಾವ ಒಂದು ಐಡಿಯನ್ನು ಹಾಕ್ಬೋದು ಅಂತ. ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿ. ಯಾವೆಲ್ಲ ಶಾರ್ಟ್ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಸೊ ಡೈರೆಕ್ಟ್ ನೀವು ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ಅಪ್ಲೋಡ್ ಮಾಡ್ಬೋದು. ಇದರಿಂದ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರೋದಿಲ್ಲ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವೇಳೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಅಲ್ಲಿಂದ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಕಾಪಿರೈಟ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಯಾಕಂತ ಅಂದರೆ ಇನ್ಸ್ಟಾಗ್ರಾಮ್ ವಾಟರ್ ಮಾರ್ಕ್ ಇದ್ದರೆ ನಿಮಗೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವೇನು ಮಾಡಿ, ಮೊದಲು ನಿಮ್ಮ ಶಾರ್ಟ್ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ, ಅದಾದ ನಂತರ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ. ಇದರಿಂದ ನಿಮಗೆ ಯಾವುದೇ ರೀತಿಯ ಕಾಪಿರೈಟ್ ಬರೋದಿಲ್ಲ. ಹಾಗೆಯೇ ಯಾವ ಒಂದು ವಿಡಿಯೋನ ಯೂಟ್ಯೂಬ್ ಅಂತಲೇ ಮಾಡಿರ್ತೀರಾ ಅದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ ನೀವು 2 ಪ್ಲ್ಯಾಟ್ಫಾರ್ಮ್ಗಳಿಗೆ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ, ಅಪ್ಲೋಡ್ ಮಾಡೋ ಟೈಮ್ ಹಾಗೆಯೇ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋ ಟೈಮ್ ಸ್ವಲ್ಪ ಗ್ಯಾಪ್ ಇಡಿ. ಯಾಕಂತ ಅಂದರೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ಗೆ ಈವ್ನಿಂಗ್ 6 ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇನ್ಸ್ಟಾಗ್ರಾಮ್ಗೆ ಈವ್ನಿಂಗ್ 8 ಗಂಟೆಗೆ ಅಪ್ಲೋಡ್ ಮಾಡಿ. ಇದರಿಂದ ಏನಾಗುತ್ತೆ, ಅಲ್ಗೋರಿದಮ್ ಕನ್ಫ್ಯೂಷನ್ ಆಗೋದಿಲ್ಲ. ನಿಮ್ಮ ವಿಡಿಯೋ ಸಪ್ರೇಟ್ ಆಗಿನೇ ಅಲ್ಗೋರಿದಮಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ನೀವು ಈ ರೀತಿಯಾಗಿ ಮಾಡೋದ್ರಿಂದ ಒಂದೇ ಟೈಮ್ನಲ್ಲಿ ನೀವು ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ಗೆ ಆರಾಮವಾಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ. ನೀವು ಇನ್ಸ್ಟಾಗ್ರಾಮ್ ಐಡಿನಾದರೂ ಹಾಕಿ, ಯೂಟ್ಯೂಬ್ ಐಡಿನಾದರೂ ಹಾಕಿ. ಆದರೆ ನಾನು ಬೆಸ್ಟ್ ರೆಕಮೆಂಡ್ ಮಾಡೋದು ನಿಮಗೆ ಇನ್ಸ್ಟಾಗ್ರಾಮ್ ಐಡಿನ ಹೇಳಿದ್ದೆ ವಿಡಿಯೋದಲ್ಲಿಯೂ ಕೂಡ. ಯಾಕಂತ ಅಂದರೆ ಇನ್ಸ್ಟಾಗ್ರಾಮ್ ನಮ್ಮದು ಫಾಸ್ಟಾಗಿ ಗ್ರೋತ್ ಆಗುತ್ತೆ ಮತ್ತು ಇದು ಇಂಟರ್ನ್ಯಾಷನಲ್ ಇರೋದ್ರಿಂದ ನಮಗೆ ತುಂಬ ಜನ ಕಸ್ಟಮರ್ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಸಿಗ್ತಾರೆ.
ಸೊ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗೆ ಕಂಪೇರ್ ಮಾಡೋದಾದರೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಸ್ಟ್ ಗ್ರೋತ್ ಆಗುತ್ತೆ, ಯೂಟ್ಯೂಬ್ನಲ್ಲಿ ಸ್ವಲ್ಪ ಸ್ಲೋ ಆಗಿನೇ ಗ್ರೋ ಆಗ್ಬೋದು. ಮತ್ತು ಯೂಟ್ಯೂಬ್ನಲ್ಲಿ ಅಷ್ಟೊಂದು ಲಿಂಕ್ ಅಂತ ಯಾರು ಕೂಡ ನಮಗೆ ಕೇಳಲ್ಲ, ಯಾಕಂದರೆ ನಮ್ಮ ಇನ್ನೂ ಬ್ರ್ಯಾಂಡ್ ಬಿಲ್ಡ್ ಆಗಿರೋದೇ ಇಲ್ಲ. ಆದ್ದರಿಂದ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ ಐಡಿಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 4ನೇ ಪ್ರಶ್ನೆ ಇನ್ನೊಬ್ರದಾಗಿತ್ತು, ನಾನು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಐಡಿ, ಹಾಗಿದ್ರೆ ನಾನು ಯೂಟ್ಯೂಬ್ ಐಡಿಯನ್ನು ಕೂಡ ನಾನು ಆ್ಯಡ್ ಮಾಡ್ಬೋದಾ? ಹೌದು ಫ್ರೆಂಡ್ಸ್, ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮ್ ಐಡಿಯಿಂದ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಅದಾದ ನಂತರ ನಿಮ್ಮ ಯೂಟ್ಯೂಬ್ ಐಡಿಯನ್ನು ಕೂಡ ನೀವು ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ಆಪ್ಷನ್ ಇರುತ್ತೆ, ಇನ್ಸ್ಟಾಗ್ರಾಮ್ ಸ್ಟೋರಿ, ಯೂಟ್ಯೂಬ್, ಫೇಸ್ಬುಕ್ ಅಂತ ಇರುತ್ತೆ. ನೀವು ಯಾವುದಕ್ಕಾದ್ರೂ ನಿಮ್ಮ ಐಡಿಯನ್ನು ಅಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ನೀವು ಅದು ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಆ ನಿಮಗೆ ಐಡಿ ಆ್ಯಡ್ ಮಾಡೋ ವಿಡಿಯೋ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ವಿಷಯದ ಮೇಲೇ ಮುಂದೆ ವಿಡಿಯೋನ ಮಾಡ್ತೀನಿ. 5ನೇ ಪ್ರಶ್ನೆ ಆಗಿದೆ ಇನ್ನೊಬ್ಬರದು, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯ್ನ್ ಆಗಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ನಾವು ರೀಫಂಡ್ ಮಾಡ್ಬೋದಾ, ಇದರಿಂದ ನಮ್ಮ ಅಕೌಂಟ್ ಬ್ಲಾಕ್ ಆಗಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಸೊ ನೋಡಿ ಫ್ರೆಂಡ್ಸ್, ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯ್ನ್ ಆಗಿ ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ವಿಡಿಯೋನ ನೀವು ಅಪ್ಲೋಡ್ ಮಾಡಿ ಅದಾದ ನಂತರ ನೀವು ಪ್ರಾಡಕ್ಟನ್ನು ರಿಫಂಡ್ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಅದು ಅಲ್ಲದೆ ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ರೀಫಂಡ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಆದರೆ ನೀವು ಪದೇ ಪದೇ ಪರ್ಚೇಸ್ ಮಾಡಿ ರೀಫಂಡ್ ಮಾಡ್ತಾ ಇದ್ದರೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಅಂತ ಅಂದರೆ ಪ್ರಾಬ್ಲಮ್ ಅಂದರೆ ನಿಮ್ಮ ಒಂದು ಅಕೌಂಟಲ್ಲಿ ಬ್ಲಾಕ್ ಲಿಸ್ಟ್ಗೆ ಹೋಗ್ಬೋದು. ಹೌದು, ನನ್ನ ಅಕೌಂಟ್ ಬ್ಲಾಕ್ ಲಿಸ್ಟ್ಗೆ ಹೋಗಬಾರ್ದು ಅಂತ ಅಂದರೆ ನಾವೇನು ಮಾಡಬೇಕಾಗತ್ತೆ, ನಮ್ಮ ಅಕೌಂಟನ್ನು ವೈಟ್ ಲಿಸ್ಟ್ ಮಾಡಬೇಕಾಗತ್ತೆ. ಹಾಗಾದರೆ ವೈಟ್ ಲಿಸ್ಟ್ ಅಂದರೆ ಏನು ನೋಡಿ, ಇದು ಕ್ಲಿಯರ್ ಆಗಿರಲಿ ನಿಮಗೆ. ವೈಟ್ ಲಿಸ್ಟ್ ಅಂತ ಅಂದರೆ ನೀವು ಎಷ್ಟೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೂ ಕೂಡ ಆ ಪ್ರಾಡಕ್ಟ್ಗಳನ್ನು ನೀವು ರೀಫಂಡ್ ಕೂಡ ಮಾಡ್ಬೋದು. ಇದರಿಂದ ನಿಮ್ಮ ಅಮೌಂಟ್ ಎಲ್ಲೂ ಕೂಡ ಕಟ್ ಆಗೋದಿಲ್ಲ, ಕೂಡ ಬ್ಲಾಕ್ ಆಗೋದಿಲ್ಲ. ಸೊ ಇದನ್ನೇ ನಾವು ವೈಟ್ ಲಿಸ್ಟ್ ಆಗೋದು ಅಂತ ಹೇಳ್ತೀವಿ. ಹಾಗಿದ್ರೆ ವೈಟ್ ಲಿಸ್ಟನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ, ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ, ಅದು ಮೀಶೋ ಕ್ರಿಯೇಟರ್ ಕ್ಲಬ್ನಿಂದಾನೇ ಪರ್ಚೇಸ್ ಮಾಡಿ ಅನ್ನೋ ಆಪ್ಷನ್ ಇರೋಂಥ ಪ್ರಾಡಕ್ಟನ್ನೇ ಪರ್ಚೇಸ್ ಮಾಡಬೇಕು. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಆಪ್ಷನ್ ಅನ್ನೋ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿ ಅದರ ಒಂದು ರಿವ್ಯೂ ವಿಡಿಯೋನ ನೀವು ಮಾಡಿಕೊಂಡು ಆ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ಗೆ ಅಥವಾ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಲಿಂಕ್ ಜನರೇಟನ್ನು ಮಾಡಿಕೊಂಡು ಆಟೋ DM ಅನ್ನು ಮಾಡಿಕೊಂಡು ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಆ ಪ್ರಾಡಕ್ಟನ್ನು ಆ್ಯಡ್ ಮಾಡಿದಾಗ, ಸೊ ನೀವು ಒಂದೇ ಪ್ರಾಡಕ್ಟನ್ನು ಆ್ಯಡ್ ಮಾಡಿದರೂ ಕೂಡ ನಿಮ್ಮ ಅಕೌಂಟಲ್ಲಿ ವೈಟ್ ಲಿಸ್ಟ್ ಆದ್ದರಿಂದ ನೀವು ಎಷ್ಟೇ ಪ್ರಾಡಕ್ಟನ್ನು ತೆಗೆದುಕೊಂಡು ಅದನ್ನು ರೀಫಂಡ್ ಮಾಡಿದರೂ ಕೂಡ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಹಾಗೆ ವೈಟ್ ಲಿಸ್ಟ್ ಆಗಿದೆಯೋ ಇಲ್ವೋ ನನ್ನ ಅಕೌಂಟ್ ಅಂತ ತಿಳ್ಕೊಳ್ಬೇಕಂತ ಅಂದರೆ ಅದೇ ನಾನು ಹೇಳಿರೋ ಹಾಗೆ ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅದರ ವಿಡಿಯೋನ ತೋರಿಸಿದ ಮೇಲೆ ನಿಮ್ಮ ಅಕೌಂಟಲ್ಲಿ ವೈಟ್ ಲಿಸ್ಟ್ ಆಗಿರುತ್ತೆ. ಒಂದು ವೇಳೆ ನಿಮಗೆ ಪ್ರಶ್ನೆ ಇದ್ದರೆ ನೀವು ಮೀಶೋ ಆ್ಯಪ್ಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಮತ್ತು ನಿಮ್ಮ ಅಕೌಂಟ್ ವೈಟ್ ಲಿಸ್ಟ್ ಆಗಿದೆಯೋ ಇಲ್ಲ ಅಂತ ಸ್ವಲ್ಪ ಹೇಳಿ ಅಂತ ಹೇಳಿದ್ರೆ ಅವರು ನಿಮಗೆ ಮೀಶೋ ಕಸ್ಟಮರ್ ಕೇರ್ ಅವರು ನಿಮಗೆ ಹೇಳ್ತಾರೆ. ಸೊ ಅದರಿಂದ ನೀವು ತಿಳ್ಕೊಳ್ಬೋದು ನಿಮ್ಮ ಅಕೌಂಟ್ ವೈಟ್ ಲಿಸ್ಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಂಡು ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ರೀಫಂಡ್ ಕೂಡ ಮಾಡ್ಬೋದು. ನಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕಪ್ಪ ಅಂತ ಅಂದರೆ ನನ್ನ ಅಕೌಂಟ್ ಒಂದೇ ದಿನದಲ್ಲಿ ವೈಟ್ ಲಿಸ್ಟ್ ಆಗಿತ್ತು. ಹೌದು ಫ್ರೆಂಡ್ಸ್, ನಾನು ಮೀಶೋ ಆ್ಯಪ್ನ ತುಂಬ ಯೂಸ್ ಮಾಡ್ತಾ ಇದ್ದೆ. ಆದ್ದರಿಂದ ನನ್ನ ಅಕೌಂಟ್ ಒಂದೇ ದಿನದಲ್ಲಿ ವೈಟ್ ಲಿಸ್ಟ್ ಕೂಡ ಆಯಿತು. ಹಾಗೆಯೇ ನನಗೆ ಮೀಶೋ ಕಡೆಯಿಂದ 300 ರೂಪೀಸ್ ಕೂಡ ಸಿಕ್ತು. ಅದು ಫಸ್ಟ್ ನನ್ನ ಕೊಲಾಬ್ರೇಷನ್ ಆಗಿ ನನಗೆ 300 ರೂಪೀಸ್ ಸಿಕ್ಕಿತ್ತು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮೀಶೋದ ಕ್ರಿಯೇಟರ್ ಕ್ಲಬ್ ಫೇಕ್ ಅಲ್ಲ, ಅದು ರಿಯಲ್ ಆಗಿದೆ. ಹಾಗೆಯೇ ಅಲ್ಲಿ ನಾವು ಅರ್ನಿಂಗ್ ಕೂಡ ಮಾಡ್ತೀವಿ. ಮತ್ತೊಬ್ಬ ಪ್ರಶ್ನೆ ಆಗಿತ್ತು, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯ್ನ್ ಆಗಿದ್ದೀನಿ, ಲಿಂಕ್ ಕೂಡ ಜನರೇಟ್ ಮಾಡ್ಕೊಂಡಿದ್ದೀನಿ, ಆಟೋ DM ಕೂಡ ಮಾಡ್ಕೊಂಡಿದ್ದೀನಿ, ಆದರೆ ನನ್ನ ಹಣ ಬಂದು ನನ್ನ ಅಕೌಂಟ್ಗೆ ಇನ್ನೂ ಆ್ಯಡ್ ಆಗಿಲ್ಲ. ಸೊ ಪ್ಲೀಸ್ ಹೇಳಿ ಅಂತ ಹೇಳ್ತಾ ಇದ್ರು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಅಕೌಂಟನ್ನು ಆ್ಯಡ್ ಮಾಡಿ ನಾವು ಪ್ರಾಡಕ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ಆ ಪ್ರಾಡಕ್ಟ್ ಯಾರಿಗಾದ್ರೂ ಇಷ್ಟ ಆದರೆ ಅವರು ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡ್ತಾರೆ. ಲಿಂಕ್ ಅಂತ ಟೈಪ್ ಮಾಡಿದ ಮೇಲೆ ಅವ್ರಿಗೆ ಆ ಲಿಂಕ್ ನಮ್ಮ ಲಿಂಕ್ ಥ್ರೋ ಯಾರಾದರೂ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರೆ ಅಲ್ಲಿ ನಮಗೆ ಕಮಿಷನ್ ಸಿಗುತ್ತೆ. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಆದರೆ ಆ ಪ್ರಾಡಕ್ಟ್ ಅವರು ಪರ್ಚೇಸ್ ಅವ್ರ ಹತ್ರನೇ ಇಟ್ಕೊಂಡ್ರೆ ಆ ಒಂದು ಪ್ರಾಡಕ್ಟ್ಗೆ ಕಮಿಷನ್ 5%, 10%, 12% ಎಷ್ಟು ಪರ್ಸೆಂಟೇಜ್ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿರ್ತೀರಾ ಆ ಪರ್ಸೆಂಟೇಜ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಂದು ಆ್ಯಡ್ ಆಗುತ್ತೆ. ಒಂದು ವೇಳೆ ಆ ಪ್ರಾಡಕ್ಟ್ ಅವರು ತಮ್ಮ ಹತ್ರ ಇಟ್ಕೊಂಡಿಲ್ಲ, 7 ಡೇಸ್ ಆದಮೇಲೆ ರಿಟರ್ನ್ ಮಾಡೋದು
ಇರುವಂಥ ಕಮಿಷನ್ ನಿಮ್ಮ ಅಕೌಂಟ್ಗೆ ಬಂದು ಆ್ಯಡ್ ಆಗಲ್ಲ ಫ್ರೆಂಡ್ಸ್. ಸೊ ನೀವು ಇಲ್ಲಿ ಕ್ಲಿಯರ್ ಆಗಿರಿ. ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಪೇಮೆಂಟ್ ಹಾಗೆಯೇ ನಿಮ್ಮ ಒಂದು ಅನಾಲಿಟಿಕ್ಸ್ ಅಲ್ಲಿ ಇರುತ್ತೆ. ಸೊ ನೀವು ಚೆಕ್ ಮಾಡ್ತಾ ಇರಿ, ಅಲ್ಲಿ ಎಷ್ಟು ನಂದು ಸೇಲ್ ಆಗಿದೆ, ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಕ್ಲಿಕ್ ಮಾಡಿದ್ರು ಕೂಡ ಎಷ್ಟು ಜನ ಅದನ್ನು ಇಟ್ಕೊಂಡಿದ್ದಾರೆ. ಸೊ ಇದರೆಲ್ಲ ಇನ್ಫಾರ್ಮೇಷನ್ ನಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿನೇ ಸಿಗುತ್ತೆ. ಸೊ ನೀವು ನೋಡ್ತಾ ಇರಬೇಕು. ಸೊ ನೀವು ಒಂದು ವೇಳೆ ನಂದು ಇಷ್ಟೊಂದು ಸೇಲ್ ಆಗಿದೆ ಆದರೆ ನನಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಬೇಕಾಗಿದ್ರೆ, ಯಾರಾದರೂ ಪರ್ಚೇಸ್ ಮಾಡಿದ್ರೆ ಆ ಒಂದು ಕಮಿಷನ್ ನಿಮ್ಮ ಅಕೌಂಟ್ಗೆ ಬಂದು ಆ್ಯಡ್ ಆಗುತ್ತೆ. ಇದರಲ್ಲಿ ಯಾವುದೇ ಕೂಡ ಫೇಕ್ ಇಲ್ಲ. ಹಾಗೆ ನಿಮ್ಮ ಅಕೌಂಟ್ಗೆ ಅದು ಆ್ಯಡ್ ಆಗಬೇಕಂತ ಅಂದರೆ ಮತ್ತೆ 7 ಡೇಸ್ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಪ್ರಶ್ನೆ ಇದು ತುಂಬ ಜನನೇ ಕೇಳಿದ್ರು. ನೋಡಿ ಫ್ರೆಂಡ್ಸ್, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನಾವು ಜಾಯಿನ್ ಏನೋ ಆಗಿದ್ದೀವಿ, ಆದರೆ ಅಲ್ಲಿ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆದರೆ ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ಕೇಳಿ ಆ್ಯಪ್ನಿಂದಾನೇ ನಮಗೆ ಕಾಲ್ ಆಪ್ಷನ್ ಕೂಡ ಇದೆ. ಹೌದು, ಸೊ ಕಾಲ್ ಆಪ್ಷನ್ ನಿಮಗೆ ಎಲ್ಲಿ ಸಿಗುತ್ತೆ? ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಹೋಗಿ ಹೆಲ್ಪ್ ಅನ್ನೋ ಆಪ್ಷನ್ ಇದೆ. ಸೊ ಹೆಲ್ಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಯಾವ ಒಂದು ಪ್ರಾಬ್ಲಮ್ನಲ್ಲಿ ಇದ್ದೀರಾ, ಸೊ ಆ ಪ್ರಾಬ್ಲಮ್ ಎಲ್ಲ ಕೊಟ್ಟಿರ್ತಾರೆ. ವೈಟ್ ಲಿಸ್ಟ್ ಹೇಗೆ ಮಾಡ್ಕೊಳ್ಬೋದು, ಪ್ರಾಡಕ್ಟನ್ನು ಹೇಗೆ ಪರ್ಚೇಸ್ ಮಾಡ್ಬೋದು, ಲಿಂಕನ್ನು ಯಾವ ರೀತಿಯಾಗಿ ಜನರೇಟ್ ಮಾಡ್ಕೊಳ್ಬೋದು. ಸೊ ಈ ಎಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟು ಯಾವ ಪ್ರಶ್ನೆಗೆ ಉತ್ತರವನ್ನ ಸರ್ಚ್ ಮಾಡ್ತಾ ಇದ್ದೀರಾ ಆ ಪ್ರಶ್ನೆ ಅಲ್ಲಿದ್ರೆ ಸರಿ ಅಥವಾ ಇಲ್ಲ ಅಂತ ಅಂದರೆ ಅದರ್ ಇಶ್ಯೂ ಅಂತ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಮೀಶೋ ಆ್ಯಪ್ನಿಂದ ಕಾಲ್ ಆಪ್ಷನ್ ಕೂಡ ಲ್ಯಾಂಗ್ವೇಜ್ ಆಪ್ಷನ್ ಇರುತ್ತೆ. ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ. ಸೊ ಈ ರೀತಿಯಾಗಿ ಲ್ಯಾಂಗ್ವೇಜ್ ಆಪ್ಷನ್ ಇರುತ್ತೆ. ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಆಪ್ಷನ್ ಈಸಿ ಆಗಿದೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಮಾತನಾಡಿ ನಿಮ್ಮ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಇದರಿಂದ ನಿಮ್ಮ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ, ಹಾಗೆಯೇ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ. ಹಾಗೆ ನಾನು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನೀಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯ್ನ್ ಆಗಿದ್ದೀವಿ, ನಾವು ಅರ್ನಿಂಗ್ ಮಾಡೋ ಆಸೆಯನ್ನು ಹೊಂದಿದ್ದೀವಿ. ಆದರೆ ನಾವು ಸರಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಲಿಂಕ್ ಜನರೇಟ್ ಆಗಿದೆಯೋ ಇಲ್ವೋ, ನಾವು ಆಟೋ DM ಮಾಡಿದೆವೋ ಇಲ್ವೋ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋ ಎಲ್ಲ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನೀಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಆ ವಿಡಿಯೋಗಳನ್ನು ಹೋಗಿ ಒಮ್ಮೆ ನೋಡ್ಬೋದು. ಯಾವ ರೀತಿಯಾಗಿ ಲಿಂಕನ್ನು ಜನರೇಟ್ ಮಾಡ್ಕೊಳ್ಬೇಕು, ಹಾಗೆಯೇ ಆಟೋ DM ಅನ್ನು ಯಾವ ರೀತಿಯಾಗಿ ನಾವು ಸೆಟ್ ಮಾಡ್ಕೊಳ್ಬೋದು, ಈ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಸೊ ಪ್ಲೀಸ್ ಫ್ರೆಂಡ್ಸ್, ಒಮ್ಮೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ವಿಡಿಯೋನ ಚೆಕ್ ಮಾಡಿ. ಇಂಪಾರ್ಟೆಂಟ್ ಟಿಪ್ಸ್ ನಂಬರ್ 1, ನೀವು ಅಲ್ಲಿ ಕ್ರಿಯೇಟ್ ಆಗಿದೆ ಲಿಂಕ್ ಜನರೇಟ್ ಆಗಿದೆಯೋ ಇಲ್ಲೋ, ಆಟೋ DM ಆಗಿದೆಯೋ ಇಲ್ಲೋ ಅಂತ ಒಮ್ಮೆ ಚೆಕ್ ಮಾಡಿ. ಅದಾದ ನಂತರ ನಿಮ್ಮ ಅಮೌಂಟ್ ಅಲ್ಲಿ ಆ್ಯಡ್ ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳಿ ಕೂಡ ಚೆಕ್ ಮಾಡ್ತಾ ಇರಿ. ಒಂದು ವೇಳೆ ನೀವು ಲಿಂಕ್ ಕೂಡ ಜನರೇಟ್ ಮಾಡ್ಕೊಂಡಿದ್ದೀರಾ ಮತ್ತು ನಿಮಗೆ ಲಿಂಕ್ ಅಂತ ಕೂಡ ತುಂಬ ಜನ ಟೈಪ್ ಮಾಡ್ತಾ ಇದ್ದಾರೆ, ಅವರು ಆ ಪ್ರಾಡಕ್ಟ್ ಕೂಡ ತಮ್ಮ ಹತ್ರ ಇಟ್ಕೊಳ್ತಾ ಇದ್ದಾರೆ, ಆದರೂ ಕೂಡ ನಿಮ್ಮ ಅಕೌಂಟ್ಗೆ ಹಣ ಆ್ಯಡ್ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಮೀಶೋಗೆ ಕಾಲ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್. ಅವರು ನಿಮಗೆ ಅದಕ್ಕೆಲ್ಲ ಉತ್ತರವನ್ನು ಕೂಡ ನೀಡ್ತಾರೆ. ಮತ್ತು ಸೆಕೆಂಡ್, ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಾಗ ನೀವು ಮೊದಲು ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅದರ ರಿವ್ಯೂವನ್ನು ನೀವು ಚೆನ್ನಾಗಿ ನೋಡ್ಕೊಂಡ್ಬಿಡಿ. ಎಲ್ಲಿ ನೋಡ್ಬೋದು ಫ್ರೆಂಡ್ಸ್? ಇವಾಗ ನಾವು ಮೀಶೋದಲ್ಲಿ ಏನಾದರೂ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡಬೇಕಪ್ಪ ಅಂತ ಅಂದರೆ ಅಲ್ಲಿ ಕೆಳಗಡೆ ರಿವ್ಯೂ ಅಂತ ತೋರಿಸಿರ್ತಾರೆ, ಯಾರಾದರೂ ತೆಗೆದುಕೊಂಡಿರ್ತಾರೆ ಅಥವಾ ಯಾರಾದರೂ ಪರ್ಚೇಸ್ ಮಾಡಿರ್ತಾರೆ. ಸೊ ಅವರು ಆ ಪ್ರಾಡಕ್ಟನ್ನು ರಿವ್ಯೂವನ್ನು ನಿಮಗೆ ನೀಡಿರ್ತಾರೆ, ಕ್ವಾಲಿಟಿ ಹೇಗಿದೆ, ಕಲರ್ ಹೇಗಿದೆ, ಹಾಗೆಯೇ ನಾನು ಪ್ರಾಡಕ್ಟ್ ಆರ್ಡರ್ ಮಾಡುವಾಗ ಯಾವ ಕಲರ್ ಇತ್ತು, ಹಾಗೆಯೇ ಬಂದ ಮೇಲೆ ಯಾವ ಕಲರ್ನಲ್ಲಿ ಬಂದಿದೆ. ಸೊ ಎಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ನಿಮಗೆ ಆ ಒಂದು ಆ್ಯಪ್ನಲ್ಲೇ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೋತಿದ್ದೀರಾ ಅಂತ ಅಂದರೆ ನೀವೇನು ಮಾಡಬೇಕು, ಸ್ಟಾರ್ಟಿಂಗ್ನಲ್ಲಿ ಆ ಪ್ರಾಡಕ್ಟ್ ಯಾವ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇರ್ತೀರಾ ಆ ಪ್ರಾಡಕ್ಟ್ ರಿವ್ಯೂವನ್ನು ಮೊದಲು ನೀವು ಚೆಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಆ ಕಲರ್ ಹೇಗಿದೆ, ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ನಮ್ಮ ಹತ್ರ ಬಂದ ಮೇಲೆ ಅದ್ರ ಕಲರ್ ಯಾವ ರೀತಿಯಾಗಿ ಕಾಣಬಹುದು, ಯಾವ ರೀತಿಯಾಗಿದೆ. ಸೊ ಇದೆಲ್ಲ ಕೂಡ ಆ ರಿವ್ಯೂನಲ್ಲಿನೇ ತೋರಿಸಿರ್ತಾರೆ, ಅದನ್ನು ಮೊದಲು ನೋಡ್ಕೊಂಡ್ಬಿಡಿ. ಮತ್ತು ಆ ಪ್ರಾಡಕ್ಟ್ ನಿಮ್ಮ ಹತ್ರ ಬಂದ ಮೇಲೇನೂ ಕೂಡ ನೀವು ಪ್ರಾಡಕ್ಟ್ ಕ್ವಾಲಿಟಿಯನ್ನು ಚೆಕ್ ಮಾಡಿ ಅದಾದ ನಂತರ ನೀವು ವಿಡಿಯೋನ ಅಪ್ಲೋಡ್ ಮಾಡಿ. ಇದರಿಂದ ಏನಾಗುತ್ತೆ, ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ, ನಿಮ್ಮ ಬ್ರ್ಯಾಂಡ್ ಕೂಡ ಬಿಲ್ಡ್ ಆಗುತ್ತೆ, ಅವರು ಕೂಡ ನಿಮ್ಮ ಮೇಲೆ ಟ್ರಸ್ಟ್ ಇಡ್ತಾರೆ. ಹಾಗೆಯೇ ನೀವು ಮಾಡುವಂಥ ವಿಡಿಯೋಗಳನ್ನು ಅವರು ಕೂಡ ನೋಡ್ತಾ ಇರ್ತಾರೆ ಮತ್ತು ಲಿಂಕ್ ಅಂತ ಟೈಪ್ ಮಾಡ್ತಾರೆ. ಮಾರ್ಕೆಟಿಂಗ್ನಲ್ಲಿ ಹಾನೆಸ್ಟ್ ಆಗಿರೋದು ತುಂಬಾ ಮುಖ್ಯ ಆಗಿರುತ್ತೆ. ಇದರಿಂದ ನೀವು ಚೆನ್ನಾಗಿ ಅರ್ನಿಂಗ್ ಕೂಡ ಮಾಡ್ಬೋದು. ಹಾಗಿದ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ ಆನ್ಸರ್ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮ್ಮ ಯಾವುದೆಲ್ಲ ಪ್ರಶ್ನೆಗಳಿದ್ವು ಅದಕ್ಕೆಲ್ಲ ಅಂತ ಅನ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ನಿಮಗೆ ಯಾವ ವಿಷಯದ ಮೇಲೆ ಬೇಕು ಅಂತ ನೀವು ಹೇಳಿದ್ರೆ ನಾನು ಆ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಹತ್ರ ಚಾನೆಲ್ನ
ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ನಿಮ್ಮ ಕಾಳಜಿಯನ್ನು ತೆಗೆದುಕೊಳ್ತಾ ಇರಿ. ಹಾಗೆಯೇ ಅಲ್ಲಿವರೆಗೂ ಬಾಯ್.